ತುಳಿತಕ್ಕೆ ಸರ್ಕಾರವೇ ಕಾರಣ ಎಂದ ನಟ ವಿಜಯ್ ಸ್ಟಾಲಿನ್ ಸರ್ಕಾರದ ವಿರುದ್ಧ ನಟ ವಿಜಯ್ ಆರೋಪ ಮಾಡ್ತಾ ಇರೋದು. ತಮಿಳುನಾಡು ಸರ್ಕಾರದ ಪಿತೂರಿಯಿಂದ ತುಳಿತ, ವಿಶಾಲ ಮೈದಾನದಲ್ಲಿ ರ್ಯಾಲಿಗೆ ಅವಕಾಶ ನೀಡಿಲ್ಲ. ಸ್ಟಾಲಿನ್ ಸರ್ಕಾರ ಸುರಕ್ಷಿತ ಪ್ರದೇಶವನ್ನು ನೀಡಿಲ್ಲ. ಇಕ್ಕಟ್ಟಿನ ಪ್ರದೇಶ ನೀಡಿದ್ರಿಂದ ತುಳಿತ ದುರಂತ ಆಯಿತು ಅಂತ ಹೇಳ್ತಿದ್ದಾರೆ. ಇಷ್ಟೇ ಆಗೋದು ಕೊನೆ. ಅವ್ರ ಮೇಲೆ ಇವ್ರ ಮೇಲೆ ಹೇಳ್ತಾರೆ, ಹೋಯ್ತಲ್ಲ ಪ್ರಾಣ ಅದಕ್ಕೆ ಬರುತ್ತಾ? ಇಕ್ಕಟ್ಟಾದ ಪ್ರದೇಶದಲ್ಲಿ ತುಳಿತ ಆಗಿದೆ. ಇಕ್ಕಟ್ಟಿನ ಪ್ರದೇಶದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ರಿಂದ ತುಳಿತ ಆಗಿದೆ. ನೀವ್ಯಾಕೆ ಸ್ವಾಮಿಯಲ್ಲಿ ಒಪ್ಕೊಂಡ್ರಿ? ಜನ ಜಾಸ್ತಿ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಯಾರು ಸುಮ್ಮನೆ ಇರಬೇಕಲ್ವಾ? ಈಗ ಸ್ಟಾಲಿನ್ ಸರ್ಕಾರದ ಮೇಲೆ ಹೇಳೋದು, ಇನ್ನು ಅವ್ರದ್ದು ನಮಗೆ ಗೊತ್ತಿಲ್ಲ, ನಾವು ಪರ್ಮಿಷನ್ನೇ ಕೊಟ್ಟಿರಲಿಲ್ಲ, ಇನ್ನೊಂದು ಮತ್ತೊಂದು ಅಂತ ಅವ್ರು ಹೇಳ್ತಾರೆ. ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕೂರಿಸಿದ್ರೆ ಮುಗೀತು. ಈಗ ಒದ್ದಾಡ್ತಾ ಇದ್ರಲ್ಲ, ಮಗುನ ಕೈಯಲ್ಲಿ ಇಟ್ಕೊಂಡು ಮಗಳನ್ನ ಉಳಿಸ್ಕೊಳ್ಬೇಕು ಅಂತ, ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಾ? ಈ ಥರ ಆರೋಪ ಮಾಡ್ಕೊಂಡು ಸುಮ್ಮನೆ ಕೂತು ಬಿಡ್ತೀರಾ ನಿಮ್ಮ ಮನೇಲಿ? ನೀವು ವಿಶಾಲ ಮೈದಾನದಲ್ಲಿ ರ್ಯಾಲಿಗೆ ಅವಕಾಶ ನೀಡಲಿಲ್ಲವಂತೆ, ಸ್ಟಾಲಿನ್ ಸರ್ಕಾರ ಸುರಕ್ಷಿತ ಪ್ರದೇಶವನ್ನು ಕೊಡ್ಲಿಲ್ವಂತೆ, ಇಕ್ಕಟ್ಟಿನ ಪ್ರದೇಶವನ್ನು ನೀಡಿದ್ರಂತೆ, ಅದಕ್ಕೆ ತುಳಿತ ಸಂಭವಿಸ್ತಂತೆ. ಸ್ವಾಮಿ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಸುರಕ್ಷಿತವಾದಂಥ ಪ್ರದೇಶ ಅಲ್ಲ ಅಂತ ಗೊತ್ತಿದ್ಮೇಲೆ ನೀವು ಯಾಕೆ ಸ್ವಾಮಿ ರ್ಯಾಲಿ ಮಾಡೋದಕ್ಕೆ ಒಪ್ಕೊಂಡ್ರಿ? ಬೇಕಾಗಿಲ್ಲ ನನಗಿದು ಅಂತ ಹೇಳ್ಬೋದಿತ್ತು. ಅದನ್ನೇ ಟ್ವೀಟ್ ಮಾಡ್ಬೋದಿತ್ತು, ನಾನು ರ್ಯಾಲಿ ಮಾಡಬೇಕು ಅನ್ಕೊಂತಿದ್ದೀನಿ, ನನಗೆ ಅವಕಾಶ ಕೊಡ್ತಾ ಇಲ್ಲ, ಏನು ಮಾಡೋದು ಅಂತ. ಅದನ್ನು ಹೊರತುಪಡಿಸಿ ಸಿಕ್ಕಿರೋ ಜಾಗದಲ್ಲಿ ಮಾಡಿ, ಈಗ ಪ್ರಾಣ ಹೋದ್ಮೇಲೆ ಈಗ ಅವ್ರ ಮೇಲೆ ಇವ್ರ ಮೇಲೆ ಅಂತ ಆರೋಪ ಮಾಡ್ಕೊಂಡು ಕೂತ್ರೆ 39 ಜನರ ಪ್ರಾಣ ಯಾರು ತಂದು ಕೊಡ್ತಾರೆ? ಈಗ ಇನ್ನು ಚೆಲ್ಲಾಟ ಆಡ್ತೀರಾ ಜನರ ಪ್ರಾಣದ ಜೊತೆಗೆ ನೀವುಗಳು? ರಾಜಕೀಯ ಅಂದರೆ ಹೊಲಸು ಅಂತ ಹೇಳಿದ ಇದೇ ಕಾರಣಕ್ಕೆ. ಆಪೋಸಿಟಲ್ಲಿ ಯಾರು ಇರ್ತಾರೋ ಅವ್ರ ಮೇಲೆ ಬೆರಳು ಮಾಡಿ ತೋರಿಸ್ಬಿಟ್ರೆ ಮುಗ್ದೇ ಹೋಯ್ತು. ಇನ್ನು ಅಧಿಕಾರದಲ್ಲಿರೋರು ನಮಗೇನು ಗೊತ್ತೇ ಇಲ್ಲ ಅಂತ ಪೊಲೀಸರು ತಲೆದಂಡ ಮಾಡಿದ್ರೆ ಮುಗ್ದೇ ಹೋಯ್ತು. ಅಮಾಯಕರ ಪ್ರಾಣ ಹೋಗಿದೆಯಲ್ಲ, ಯಾರು ಜವಾಬ್ದಾರಿ? ನಾಚಿಕೆ ಆಗಬೇಕು. ಇಂಥ ಸಂದರ್ಭದಲ್ಲಿ ರಾಜಕೀಯ ಅನ್ನೋದು ಬೇಕಾ? ತಮಿಳುನಾಡು ಸರ್ಕಾರದಿಂದ ಪಿತೂರಿಯಿಂದ ತುಳಿತ ಆಯ್ತು ಅಂತ ಹೇಳ್ತಾ ಇದ್ದಾರೆ. ವಿಶಾಲವಾದಂಥ ಮೈದಾನದಲ್ಲಿ ರ್ಯಾಲಿಗೆ ಅವಕಾಶ ಕೊಡ್ಲಿಲ್ವಂತ, ಸುರಕ್ಷಿತ ಪ್ರದೇಶವನ್ನು ನೀಡಲಿಲ್ವಂತ. ಅಲ್ಲ, ನಿಮಗದು ಸುರಕ್ಷಿತ ಪ್ರದೇಶ ಅಲ್ಲ, ವಿಶಾಲವಾದ ಜಾಗ ಅಲ್ಲ, ಜಾಸ್ತಿ ಜನ ಸೇರಕ್ಕಾಗಲ್ಲ ಅಂತ ಗೊತ್ತಿದ್ಮೇಲೆ ಸ್ಟೈಲಾಗಿ ಮೈಕ್ ಇಟ್ಕೊಂಡು ಭಾಷಣ ಮಾಡಿ ಮೇಲೆ ಹತ್ಕೊಂಡು ಅಂತ ಯಾರು ಹೇಳ್ದವರು? ಆವಾಗ ಜ್ಞಾನ ಇರಲಿಲ್ವಾ? ಆವಾಗ ಬುದ್ಧಿ ಇರಲಿಲ್ವಾ? ಇದು ಸುರಕ್ಷಿತವಾದ ಪ್ರದೇಶ ಅಲ್ಲ, ಯಾರು ಬರಬೇಡಿ, ನಾನು ಬರ್ತಾ ಇಲ್ಲ ಮಾಡಬೇಕಿತ್ತು. ಆವಾಗ ಟ್ವೀಟು ಹೇಳಬೇಕಿತ್ತು. ಆವಾಗ ನಿಮ್ಮ ಈ ಕಾರ್ಯಕ್ರಮದ ಆಯೋಜಕರಿಗೆ ಮಣ್ಣು ತಿಂತಿದ್ರ? ಆವಾಗ 39 ಜನರ ಪ್ರಾಣ ಹೋಗಿದೆ, ಇನ್ನು ಉಳಿದವರು ಆಸ್ಪತ್ರೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಮಕ್ಕಳು, ಮರಿ, ವಯಸ್ಸಾದವರು, ಹೆಂಗಸರು ಅಂತ ನೋಡ್ದೇನೆ ಸಾವನ್ನಪ್ಪಿದ್ದಾರೆ. ಈಗ ದೊಡ್ಡದಾಗಿ ಬಂದು ಟ್ವೀಟ್ ಮಾಡಿಬಿಟ್ರೆ ಆಯ್ತು. ಏನೀಗ ನೀವು ಆರೋಪ ಮಾಡಿದ ತಕ್ಷಣ ಹೋದ ಜೀವಗಳು ಬರುತ್ತಾ? ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ನಿಮ್ಮ ಸ್ವಾರ್ಥಕ್ಕೆ ಅಮಾಯಕರ ಜೀವ ತಿಂತೀರಲ್ಲ, ಅಮಾಯಕರ ಹೆಣದ ಮೇಲೆ ಬೇಕಾ ನಿಮಗೆ ರಾಜಕೀಯ? ಸರ್ಕಾರದ ಪಿತೂರಿ ಅಂತೆ. ಆ ಸರ್ಕಾರ ಪಿತೂರಿ ಮಾಡಿದ್ರೋ ಅದು ಕೂಡ ತಪ್ಪೇನೆ. ನಿಮ್ಮ ಪೊಲಿಟಿಕಲ್ ಡ್ರಾಮಾಗೋಸ್ಕರ ಜನರ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ. ಆ ಕಣ್ಣು ಮುಂದೆನೇ ಆಂಬ್ಯುಲೆನ್ಸು ಏನೋ ಗಾಡಿನೋ ಹೋಗ್ತಾ ಇದೆ, ಇನ್ನೂ ಮೈಕ್ ಇಟ್ಕೊಂಡು ಭಾಷಣ ಮಾಡ್ತಿದ್ದಂಥ ವ್ಯಕ್ತಿ ಇವತ್ತು ಟ್ವೀಟ್ ಮಾಡಿರೋದು, ಇಕ್ಕಟ್ಟಿನ ಪ್ರದೇಶ ನೀಡಿದ್ರು, ರ್ಯಾಲಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ. ಆಲ್ರೆಡಿ 2 ರ್ಯಾಲಿ ಮಾಡಿದ್ರಿ. ಸೆಪ್ಟೆಂಬರ್ 13ರಿಂದನೇ ಈ ರ್ಯಾಲಿಗಳು ಶುರು ಆಗಿತ್ತು. ಆಗ ನಿಮಗೆ ಜ್ಞಾನ ಇರಲಿಲ್ವಾ? ಒಂದು ರ್ಯಾಲಿ ಮಾಡಬೇಕಾದ್ರೆ ಎಷ್ಟು ಜನ ಸೇರ್ತಾರೆ, ನಾವಲ್ಲಿ ಹೆಂಗಿರಬೇಕು, ಇಕ್ಕಟ್ಟಿನ ಪ್ರದೇಶ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಬೇಡ ನನಗೆ ರ್ಯಾಲಿ ಅನ್ಬೇಕಾಗಿತ್ತು. ನನಗೆ ಮಾಡಲ್ಲ, ನನಗೆ ಅವಕಾಶ ಕೊಡೋ ತನಕ ಮಾಡಲ್ಲ, ದೊಡ್ಡ ಪ್ರದೇಶ ಬೇಕೇ ಬೇಕು ಅಂತ ಕೂರಬೇಕಿತ್ತು, ರ್ಯಾಲಿ ಮುಂದಕ್ಕೆ ಹಾಕಬೇಕಾಗಿತ್ತು. ಅದು ನಿಮಗೆ ಅವಶ್ಯಕತೆ ಇರಲಿಲ್ಲ. ನಿಮಗೆ ಶೋ ಆಫ್ ಮಾಡಬೇಕಿತ್ತು, ಎಷ್ಟು ಜನ ಸೇರ್ತಾರೆ ಅಂತ ಅಂದ್ಬಿಟ್ಟು ತೋರಿಸ್ಬೇಕಾಗಿತ್ತು ಎದುರಾಳಿಗಳಿಗೆ. ಇನ್ನು ಈ ಸರ್ಕಾರದವರು, ತಮಿಳುನಾಡು ಸರ್ಕಾರದವರು ಎಲ್ಲ ಆದಮೇಲೆ ಈಗ ಬಂದು ಸುದ್ದಿಗೋಷ್ಠಿ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ, 10 ಲಕ್ಷ ಪರಿಹಾರ ಕೊಡ್ತೀವಿ, ಒಂದು ಕಾರ್ಯಕ್ರಮಕ್ಕೆ ಪರ್ಮಿಷನ್ ಸಿಗುತ್ತೆ ಅಂತ ಅಂದಾಗ ಗೃಹ ಇಲಾಖೆ, ಪೊಲೀಸ್ ಇಲಾಖೆಗೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಇರಬೇಕು. ನಿಮ್ಮದೇ ತಾನೇ ಸರ್ಕಾರ ಇರೋದು, ಏನು ಮಾಡ್ಕೊಂಡು ಕೂತಿದ್ರಿ? ಇಷ್ಟು ಜನ ಸೇರುವ ಸಾಧ್ಯತೆ ಇದೆ ಅಂತ ಅಂದಾಗ ಒಂದೇ ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕಿತ್ತು, ಇಲ್ಲ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆಯನ್ನು, ಮುನ್ನೆಚ್ಚರಿಕಾ ಕ್ರಮವನ್ನು ಮಾಡಬೇಕಾಗಿತ್ತು.
ನೀನು ಅತ್ತಂಗೆ ಮಾಡು, ನಾನು ಸತ್ತಂಗೆ ಮಾಡ್ತೀನಿ ಅಂತ ಒಂದು ಗಾದೆ ಇದೆ. ಇದನ್ನೇ ಮಾಡ್ತಾ ಇರೋದು. ನಾನು ನಿಮ್ಮ ಮೇಲೆ ಹೇಳ್ತೀನಿ, ನೀವು ನಮ್ಮ ಮೇಲೆ ಹೇಳಿ. ಜನ ಇದನ್ನು ನಂಬ್ಕೊಂಡು ಮೂರ್ಖರೇ ಆಗ್ತಾರೆ. ನಮ್ಮ ಜನಕ್ಕೂ ಬುದ್ಧಿ ಇಲ್ಲ. ತಮಿಳುನಾಡಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ 40ಕ್ಕೆ ಏರಿಕೆ. 39 ಇತ್ತು, ಒಂದು ಜಾಸ್ತಿ ಆಗಿದೆ ಮತ್ತು ಜಾಸ್ತಿ ಆಗಬಹುದಾದ ಸಾಧ್ಯತೆ ಇದೆ. ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತಕ್ಕೆ 40 ಜನರು ಬಲಿಯಾಗಿರೋದು. ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ ಈ ಸಾವಿನ ಸಂಖ್ಯೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ 50 ಜನರ ಸ್ಥಿತಿ ಗಂಭೀರ. ಇನ್ನುಳಿದ 50 ಜನರ ಸ್ಥಿತಿ ಗಂಭೀರವಾಗಿದೆ. ಐಸಿಯುನಲ್ಲಿ ಅನೇಕ ಮಂದಿ ಇದ್ದಾರೆ. ಯಾವಾಗ ಏನು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. 35 ಇತ್ತು, 39 ಆಯಿತು, 40ಕ್ಕೆ ರೀಚ್ ಆಗಿದೆ. ಇನ್ನೂ ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೆಲವರಿಗೆ ಟ್ರೀಟ್ಮೆಂಟನ್ನು ನೀಡಲಾಗ್ತದೆ, ಬಟ್ ಅವ್ರು ಸ್ಪಂದಿಸ್ತಾ ಇಲ್ಲ, ಉಸಿರಾಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಉನ್ನತ ಟ್ರೀಟ್ಮೆಂಟ್ ಬೇಕಾಗಿದೆ, ಬಟ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗುತ್ತೆ, ಇಷ್ಟು ಜನ ರಿಕವರಿ ಆಗಿಬಿಡ್ತಾರೆ, ನಾಳೆನೇ ರಿಕವರಿ ಆಗಿಬಿಡ್ತಾರೆ ಅಂತ. ಸಾವಿನ ಸಂಖ್ಯೆಯಲ್ಲಿ ನಿಧಾನಕ್ಕೆ ಒಂದೊಂದಕ್ಕೆ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. 40 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇನ್ನು ಅನೇಕರಿಗೆ ಟ್ರೀಟ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. Yo primero